ಅಳಿಸಿ ಭ್ರಷ್ಟ ರಾಜ್ಯಪಾಲರನ್ನು ಕಳುಹಿಸಿ ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ. ಭಾಷೆಗೆ ನಾವು ವಿರೋಧ ಮಾಡಿಲ್ಲ. ಅದು ಹಿಂದಿ ಭಾಷೆ ಕರ್ನಾಟಕ ಸರ್ಕಾರವು ಕೂಡ ಕಡ್ಡಾಯವಾಗಿ ತೆಗೆದಿಲ್ಲ. ಅದರ ಏನು ಮಾಡಿದ್ದಾರೆ ಅಂದ್ರೆ ಗ್ರೇಡ್ ಮಾರ್ಕ್ಸ್ ಇಟ್ಟಿದ್ದಾರೆ. ಈಗ ಮೊದಲಿನ 100 ಮಾರ್ಕ್ಸ್ ಕಡ್ಡಾಯ ಇತ್ತು, ಅದು ತೆಗೆದೇನದ ಗ್ರೇಡ್ ಮಾರ್ಕ್ಸ್ ಇಟ್ಟಿದ್ದಾರೆ. ಅದರ ವಿಷಯ ತೆಗೆದಿಲ್ಲ. ಅದಕ್ಕಾಗಿ ಏನದ ನಮ್ದು ಈ ಒಂದು ಏನು ಕರ್ನಾಟಕ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತೇವೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ. ಮತ್ತು ಅದರ ಜೊತೆಗೆ ಏನು ಈ ಒಂದು ಆದೇಶ ಹೊರಡಿಸಿದ ನಂತರ ನಮ್ಮ ರಾಜ್ಯದ ರಾಜ್ಯಪಾಲರು ಆ ಒಂದು ಹಿಂದಿ ಮಾಫಿಯಾದ ಜನರ ಒಂದು ಮಾತು ಕೇಳಿ ಏನೋ ಒಂದು ಯಾರೋ ಒಬ್ಬರು ಮನವಿ ಕಟ್ಟಿದ್ರಿಂದ ಆ ಮನವಿ ಪರಿಗಣಿಸಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಒಂದು ತಿರ್ತಿ ಭಾಷೆ ತಾವೇನು ತೆಗೆದು ದ್ವಿಭಾಷೆಯನ್ನು ಏನು ಜಾರಿಗೆ ತಂದಿದ್ರಿ ಅದನ್ನು ಮರುಪರಿಶೀಲನೆ ಮಾಡ್ಬೇಕಂತೇಳಿ ತಾವು ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ರಾಜ್ಯಪಾಲರ ಕೆಲಸ ಏನದ, ಇದು ಕೆಲಸ ಸರ್ಕಾರದ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡೋದು ಕೆಲಸ ಈ ಸಂವಿಧಾನ ಒಳಗೆ ಬಾಹಿರ ಕೆಲಸ ಇದು. ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಒಂದು ಕರೆಗೆ ಹೋಗ್ಕೊಟ್ಟು ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಗೆ ಈ ಒಂದು ಕನ್ನಡ ವಿರೋಧಿ ರಾಜ್ಯದ ವಿರೋಧಿ ರಾಜ್ಯಪಾಲ ಇಲ್ಲಿ ಇರ್ಲಿಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಇವರಿಗೆ ತಕ್ಷಣ ವಾಪಸ್ ಪಡ್ಕೋಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದಾಗಿದೆ. ನನ್ನದೊಂದು ಪ್ರಶ್ನೆ ಇದೆ, ಬಿಜಾಪುರದಲ್ಲಿ ಸಾಕಷ್ಟು ಬೇಕರಿಗಳದು ಧಾಬಾಗಳದು ಹೋಟೆಲ್ ಇಲ್ಲ, ಅದು ತಪ್ಪದು. ನಾವು ಈಗಾಗಲೇ ಅದ್ರ ಬಗ್ಗೆ ಅಂತ ಯಾವುದೇ ನಾವು ಇನ್ನೂವರೆಗೆ ಸಾಕಷ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲೆಲ್ಲಿ ಗಮನಕ್ಕೆ ಬಂದಿದೆ ಅಂತವೆಲ್ಲ ನಾವು ಅದಕ್ಕೆ ಏನದ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡ್ಬೇಕಂತೇಳಿ ಯಾಕೆ ಹೇಳಕತ್ತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆದು ಸತತವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆ ಸರೋಜಿನಿ ಮಹಿಷಿ ಖಾಸಗಿ ವಲಯದಲ್ಲಿ ಆಗ್ಲಿ ಸರ್ಕಾರಿ ವಲಯದಲ್ಲಿ ಪ್ರತಿಶತ 80% ಎಲ್ಲರಿಗೂ ಉದ್ಯೋಗ ಏನದ ನಮ್ಮ ಕನ್ನಡಿಗರೇ ಸಿಗ್ಬೇಕಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡ್ತಾ ಇದ್ವಿ. ಅದರಲ್ಲಿ ಇದು ಬರ್ತದ. ಅದಕ್ಕಾಗಿ ಇಂಥವು ಏನಾರ ಗಮನಕ್ಕೆ ಬಂದ್ರು ಕೂಡ ನಾವು ರಕ್ಷಣಾ ವೇದಿಕೆ ಹೋಗಿ ಅವರಿಗೆ ನಮ್ಮ ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಕೊಡಬೇಕು. ಅವ್ರು ಬರಲಿಲ್ಲ ಅಂದ್ರೆ ಅವ್ರು ಕನ್ನಡ ಇಲ್ಲಿ ಕಲಿಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೀರ ಇಲ್ಲಿ ಎಲ್ಲ ಗಾಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಅವರಿಗೆ ನಮ್ಮ ಭಾಷೆ ವಿರುದ್ಧ ಮಾಡಿದ್ರೆ ಅದಕ್ಕೆ ನಾವು ಯಾವ ಕಾಲಕ್ಕೂ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಅಂತ ವ್ಯಾಪಾರಸ್ಥಿದ್ರು ಸಹಿತ ನಾವು ಕಾರ್ಮಿಕ ಇಲಾಖೆಗಳಿಗಾಗಲಿ ಸರ್ಕಾರಕ್ಕೆ ಆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅಂತ ಯಾವೇ ಲೇಬರ್ಗಳು ಅಥವಾ ಕಾರ್ಮಿಕರು ಇದ್ರು ಸಹಿತ ಅವ್ರಿಗೆ ಕನ್ನಡ ಕಲಿಸುವಂತ ಕೆಲಸನೂ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಕನ್ನಡ ಕಲಿಸ್ಲಿಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಅವ್ರು ಕಲ್ಕೋಬೇಕಷ್ಟೇ. ಅದಕ್ಕೆ ಕಲ್ತಿಲ್ಲ ಅಂದ್ರೆ ಅದಕ್ಕೆ ನಾವು ಕಾರ್ಮಿಕ ಇಲಾಖೆಯವ್ರಿಗೆ ಹೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಹೇಳಿ ಅವ್ರಿಗೆ ಒಂದು ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ಬೇಕಂತೇಳಿ ಅವರಿಗೂ ಕೂಡ ನಾವು ಅದು ಮನವರಿಕೆ ಮಾಡ್ತೇವೆ. ಆಂಗ್ಲ ಕಡೆ ಕನ್ನಡ ಮೀಡಿಯಂ ಶಾಲೆಗಳು ಮುಚ್ಚಿ ಹೋಗ್ತಿದೆ, ಆಂಗ್ಲ ಕಡೆ ಏನ್ ಹೇಳ್ತೀವಿ ಸರ್? ಇಲ್ಲ, ಅದಕ್ಕೆ ನಾವು ಎಲ್ಲ ಈಗಾಗಲೇ ಪಾಲಕರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ. ಯಾಕಂದ್ರೆ ಈಗ ಸರ್ಕಾರಕ್ಕೆ ಯಾಕೆ ನಾವು ಇದು ಮಾಡಾಕತ್ತೀವಿ ಅಂದ್ರ ಅಲ್ಲಿ ಕನ್ನಡಿಗಾಗಿ ಮತ್ತು ಕನ್ನಡ ಯಾವ ಶಾಲೆ ಈಗಾಗಲೇ ಸರ್ಕಾರ ಕೂಡ ಒಂದು ಯೋಜನೆ ಮಾಡ್ತಾ ಇದೆ. ಅಲ್ಲಿ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ವಿಶೇಷವಾದಂತ ಮಾರ್ಕ್ಸ್ ಏನದ ಇಟ್ಟಿರ್ತಾರ. ಅದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತೆ ಏನದ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಈ ಉದ್ಯೋಗ ಕೊಡೋದಾಗ್ಲಿ ಅಥವಾ ಯಾವುದೇ ತರದ್ದು ನಾವು ಸರ್ಕಾರಿ ಸೌಲಭ್ಯ ಕೊಡುವಾಗ ಕನ್ನಡ ಭಾಷೆಯಲ್ಲಿ ಯಾರು ಹೆಚ್ಚಿನ ಉತ್ತೀರ್ಣ ಆಗಿರ್ತಾರೆ, ಕನ್ನಡ ಭಾಷೆ ಯಾರು ತಗೊಂಡಿರ್ತಾರ ಅಂತವ್ರಿಗೆ ಅವಕಾಶ ಮೊದಲು ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಬ್ಯಾಂಕ್ ನಲ್ಲಿ ಈಗಾದ್ರೂ ಕೂಡ ಹಿಂದಿ ಭಾಷೆಯನ್ನು ಬಳಕೆ ಮಾಡ್ತಾರೆ. ಹಳ್ಳಿನ ಬಂದಂತ ರೈತರಿಗಾಗ್ಲಿ ಇಲ್ಲ, ನಾವು ಈಗ ನಮ್ಮ ಬಿಜಾಪುರದಾಗ್ಲಿ ಸಾಕಷ್ಟು ಕಡೆ ನಾವು ಮೊದಲೇ ನಾವು ಏನ್ ಸ್ಲಿಪ್ ಇದ್ದು ಎಲ್ಲ ಬರೆಯುದು ಇಂಗ್ಲಿಷ್ ಮತ್ತು ಹಿಂದಿ ಒಳಗಿರ್ತಿದ್ದು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಿಂದ ಇವತ್ತು ಎಲ್ಲ ಕಡೆ ಕನ್ನಡ ಕಡ್ಡಾಯವಾಗಿ ಪ್ರತಿಯೊಂದು ಬ್ಯಾಂಕ್ದಲ್ಲಿ ಸ್ಲಿಪ್ ಆಗ್ಲಿ ಬರೆಯೋದಾಗ್ಲಿ ಅಲ್ಲಿ ಕಡ್ಡಾಯ ಇಟ್ಟಿವಿ. ಮತ್ತೆ ಯಾರಾದ್ರೂ ಮತ್ತೆ ಈಗಾಗಲೇ ನಾವು ಸ್ಟೇಟ್ ಬ್ಯಾಂಕ್ ಆಗ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಲ್ಲ ಕಡೆ ಏನ್ ಮಾಡಾಕತ್ತೀವಿ ಅಂದ್ರೆ ನಾವು ಹಿಂದಿ ಅವರು ಮೊದಲ ಹಿಂದಿ ದಿವಸ ಆಚರಿಸಿದ್ರು, ಹಿಂದಿ ಭಾಷೆ ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡಿ ಆ ಬ್ಯಾಂಕ್ಗಳು ಹೋಗಿ ಅಲ್ಲಿ ಎಲ್ಲ ಬಂದ್ ಮಾಡಿಸಿವಿ. ಈಗ ಎಲ್ಲ ಮೊದಲು ಹಿಂದಿ ದಿವಸ ನಡೀತಿತ್ತು, 14 ಸೆಪ್ಟೆಂಬರ್ ಎಲ್ಲ ಅವ್ರು ಆಚರಿಸಿದ್ರು, ಅದನ್ನು ಕೂಡ ಬಂದ್ ಮಾಡಿಸಿವು. ಮತ್ತ ಅಲ್ಲಿ ಏನದ ಆ ಯಾವ್ದೇ ಒಬ್ಬ UP ದೊಡ್ಡ ಉನ್ನತ ಅಧಿಕಾರಿ ಯಾವ್ದೇ ಒಬ್ಬ ಕನ್ನಡ ಬರಲಾದ ಇದ್ರು ಸಹಿತ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರಿಗೆ ಕನ್ನಡ ಭಾಷೆ ಬರೋರಿಗೆ, ಯಾಕಂದ್ರೆ ಆ ಗ್ರಾಹಕರ ಬರೋರಿಗೆ ಕನ್ನಡದಲ್ಲಿ ಮಾತಾಡ್ಬೇಕಾಗ್ತದೆ, ಅವ್ರಿಗೆ ಕನ್ನಡ ತಿಳಿ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಮಾತಾಡೋರಿಗೆ ನಾವು ಅದಕ್ಕೆ ಎಲ್ಲಿಯಾದ್ರೂ ಅಂತವ್ರು ನಮ್ ಗಮನಕ್ಕೆ ಬಂದ್ರ
ಈಗಾಗಲೇ ನಾವು ಸಾಕಷ್ಟು ಕಡೆ ಬದಲಾವಣೆ ಮಾಡಿಸೇವು ಮತ್ತು ಒಂದು ಟ್ರಾನ್ಸ್ಲೇಟರ್ ಕನ್ನಡದಲ್ಲಿ ಪ್ರತ್ಯೇಕವಾದಂತ ಒಂದು ಹುದ್ದೆ ಕೂಡ ಅಲ್ಲಿ ಒಬ್ಬರು ಸಿಬ್ಬಂದಿ ಮಾಡ್ಕೊಂಡಾರ. ಅದು ಅನಿವಾರ್ಯ ಇದ್ದಲ್ಲಿ ಆದ್ರೂ ನಾವೇನ್ ಮಾಡೇವಿ, ಹೆಚ್ಚು ಗ್ರಾಹಕರ ಸಂಪರ್ಕ ಹೆಚ್ಚಿರುವ ನಮ್ಮ ಕನ್ನಡಿಗರಿರೋದ್ರಿಂದ ಅಲ್ಲಿ ಎಲ್ಲರೂ ಕನ್ನಡಿಗರಿಗೆ ಅಲ್ಲಿ ನೀವು ನೇಮಕ ಮಾಡ್ಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕೂಡ ಕನ್ನಡಿಗರು ಇದು ಮಾಡಿದ್ವಿ. ಅದು ಎಲ್ಲ ಕಡೆನೂ ಅಂತಾವು ಈಗಾಗಲೇ ಮೆಟ್ರೋಗಳಾಗ್ಲಿ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಹಿಂದಿ ಇತ್ತು, ಬೇರೆ ಇಂಗ್ಲಿಷ್ ಇತ್ತು, ಎಲ್ಲ ಕಡೆ ಕನ್ನಡ ಕಡ್ಡಾಯ. ಮೆಟ್ರೋದಲ್ಲಿ ಕೂಡ ಇನ್ನೂರಿಗೆ ಆಗಿದ್ದಿಲ್ಲ ನಡುವೊಮ್ಮೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಹೋರಾಟದಿಂದ ಮಾತ್ರ ಇವತ್ತೆಲ್ಲ ಮೆಟ್ರೋದಲ್ಲಿ ಕೂಡ ಇವತ್ತು ಕನ್ನಡ ಕಡ್ಡಾಯ ಮಾಡಿದಂಗಿದೆ, ಎಲ್ಲ ಟಿಕೆಟ್ ಮೇಲೆ ಆಗ್ಲಿ ಅಥವಾ ಎಲ್ಲ ರೀತಿ. ಹಿಂದಿ ಭಾಷಾ ರಾಷ್ಟ್ರ ಭಾಷಾ ಇದೆ, ನ್ಯಾಷನಲ್ ಭಾಷಾ ಇದೆ? ಇಲ್ಲ, ಅದು ನ್ಯಾಷನಲ್ ಭಾಷೆ ಇಲ್ಲ. ಅದು ಅದಕ್ಕೆ ನಮ್ದು ಇದು ಐತಿ. ಯಾಕಂದ್ರೆ ಕರ್ನಾಟಕ ಇದು ಏನಾಗ್ಯದ, ಒಕ್ಕೂಟದ ವ್ಯವಸ್ಥೆ ಒಳಗೆ ಏನು ಒಂದು ನಮ್ಮ ದೇಶ ಆಗಿದೆಯಲ್ಲ, ಎಲ್ಲ ರಾಜ್ಯದ ಎಲ್ಲ ಪ್ರಾಂತಗಳು ಸೇರಿಸಿ ಒಂದು ಒಕ್ಕೂಟ ವ್ಯವಸ್ಥೆ ಈ ರಾಷ್ಟ್ರದಲ್ಲಿ ಮಾಡಿದ್ದು. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಯಾವುದೇ ಭಾಷೆಗೆ ಇದು ರಾಷ್ಟ್ರ ಭಾಷೆ ಕೊಟ್ಟಿಲ್ಲ. ಇವ್ರೇನದ ನಮ್ಮ ಏನು ಉತ್ತರ ಭಾರತೀಯರು ಏನದಾರಲ್ಲ ಕೆಲವೊಬ್ರು ರಾಜಕಾರಣಿಗಳು, ಇದು ಯಾವುದೇ ಆ ಪಕ್ಷ ಈ ಪಕ್ಷ ನಾ ಹೇಳೋದಲ್ಲ, ಎಲ್ಲ ಪಕ್ಷದ ಉತ್ತರ ಭಾರತೀಯ ಏನು ರಾಜಕಾರಣಿಗಳು ಆ ಸರ್ಕಾರ ಬಂದಾಗ ಅದು ಒಂದು ಹಿಂದಿ ಹೇರಿಕೆ ಒಂದು ಒತ್ತಾಯ ಮೇಲೆ ಹೇರಿಕೆ ಮಾಡಿ ಇಡೀ ನಮ್ಮ ದೇಶದೊಳಗೆ ಅವರು ಅಳಿಸುವಂತ ಕೆಲಸ ಮಾಡ್ಲಕತ್ತಾರ. ಅದಕ್ಕಾಗಿ ನಾವು ಅದಕ್ಕೆ ವಿರೋಧ ಮಾಡಿ ಇವತ್ತು ಈಗ ಮಹಾರಾಷ್ಟ್ರದಾಗ ಇಲ್ಲಿ ನಾವು ನಮ್ಮ ರಾಜ್ಯಪಾಲರಿಗೆ ನಮ್ದು ಅದೇ ಒಂದು ಪ್ರಶ್ನೆ ಏನಿದೆ ಅಂದ್ರ, ನಿಮ್ಮ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿ ದ್ವಿಭಾಷೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅವರೇ ರಾಜ್ಯಪಾಲ ನಮ್ಮ ಈಗ ಗೆಹ್ಲೋಟ್ ರಾಜ್ಯಪಾಲರ ಅವ್ರ ರಾಜ್ಯದವರೇ ಅವರು ಅಲ್ಲೇ ಏನದ ದ್ವಿಭಾಷೆ ಜಾರಿಯಲ್ಲಿ ಇದೆ. ಅದು ಅಲ್ಲೇ ಹಿಂದಿ ಕಡ್ಡಾಯ ಇಲ್ಲ. ಇಂತ ಇದ್ದಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಹೇರಿಕೆ ನೀವು ಮಾಡ್ಲಾಕತ್ತಿರ್ತೀವಿ, ನಮ್ದು ಈ ರೀತಿ ಒಂದು ಪ್ರತಿಭಟನೆ. ಹಾಗಾದ್ರೆ ನಿಮ್ ಮಾತಿನ ಅರ್ಥ ಆಯ್ತು, ರಾಜ್ಯಪಾಲರು ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸ್ತಾರೆ. ಹಾ, ಇದು ಆಗಿ ಇದು ಮುಂದೆ ಕಾಣಿಸ್ಲಾಗ್ತದ. ಪ್ರತಿಯೊಂದ್ರಲ್ಲಿ ಏನದ ಬಂದು ಮುಗಿಸೋದು, ಪ್ರತಿಯೊಂದ್ ಬಲ್ಲಿ ಒಂದೇದ, ಅದು ಅವ್ರದ್ದು ಸಂವಿಧಾನಬದ್ಧವಾದಂತ ಒಂದು ಹುದ್ದೆ. ಅದು ಅವರಿಗೆ ಯಾವುದೇ ಪಕ್ಷಪಾತ ಇರುವುದಿಲ್ಲ. ಅದು ಏನು ಸರ್ಕಾರ ಏನು ಜನಪ್ರತಿನಿಧಿ ಜನ ಆರಿಸಿಕರಿಸುವಂತ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪ್ರಕಾರ ಅವ್ರು ನಿರ್ಣಯ ತಗೊಂಡಿರ್ತಾರ ಅಲ್ಲಿ ಸರ್ಕಾರ. ಆ ನಿರ್ಣಯಕ್ಕೆ ಅವರು ಬದ್ಧರಾಗಿ ಅವ್ರು ಉಳಿಬೇಕಷ್ಟೇ. ಅವ್ರು ತಮ್ಮ ರಾಜ್ಯಪಾಲ ಹುದ್ದೆಯಲ್ಲಿ ಇತಿಮಿತಿಯಲ್ಲಿ ತಾವು ಕೆಲಸ ಮಾಡ್ಬೇಕು, ಹೊರತಾಗಿ ರಾಜಕಾರಣಿಗಳೇ ಆಗಿ ಒಂದು ಪಕ್ಷದ ಏಜೆಂಟ್ನಾಗಿ ಕೆಲಸ ಮಾಡಬಾರ್ದು. ಸರ್, ಆರ್ಟಿಕಲ್ 343 ನಲ್ಲಿ ಹಿಂದಿ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಡಿಕ್ಲೇರ್ ಆಗಿತ್ತು. ಇಲ್ಲ, ಆಗಿಲ್ಲ. ಸರ್, ಇನ್ನೊಂದು ಎಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಇಲ್ಲೇ ಇಲ್ಲ. ಅದು ಅಲ್ಲ, ರಾಷ್ಟ್ರಗೀತೆ ಅದಲ್ಲ ಸರ್, ಜನಗಣಮನ ಅದು ಹಿಂದಿ ಅಲ್ಲಲ್ಲ, ಅದು ಹಿಂದಿ ಒಳಗ ತಲ್ಲದು. ಅದ್ರಾಗ ಎಲ್ಲಾ ಭಾಷೆ ಸೇರ್ಯಾವ. ಅದ್ರಾಗ ಹಿಂದಿ ಭಾಷೆ ಒಂದೇ ಇಲ್ಲ, ಅದ್ರಾಗ ಗುಜರಾತ್ ಎಲ್ಲಾ ಸೇರ್ಯದ ಅದ್ರಾಗ. ಈಗ ನಮಗೆ ಹಿಂದಿ ಒಳಗಂದ್ರೆ ಅದು ಇಲ್ಲಿ ರಾಷ್ಟ್ರಗೀತಕ್ಕೆ ಬಹಳಷ್ಟು ಜನರಿಗೆ ರಾಷ್ಟ್ರಗೀತದ್ದು ಅರ್ಥನೇ ಗೊತ್ತಿಲ್ಲ. ಸೋಮು ಎಲ್ಲಾರು 15 ಸೋಮು ಹೇಳುದೇ ಒಳ್ಳೆ ನೋಡೋದ. ಅದಕ್ಕೇನದ ನಮ್ದು ಒಕ್ಕೂಟ ರಾಷ್ಟ್ರದೊಳಗೆ ಎಲ್ಲಾ ಭಾಷೆ ಈಗಾಗಲೇ ಇದು ಒಂದು. ಈಗ ನಮ್ಮ ಇನ್ನೊಂದು ಹೇಳ್ಬೇಕಂದ್ರ ಶೀಘ್ರದಲ್ಲಿ ಕರ್ನಾಟಕ ಭವನದಲ್ಲಿ ಈ ಏನು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಮುಖಂಡರುಗಳು ಒಂದು ಸೇರಿ ಇದೇ ತಿಂಗಳ ನಮ್ಮ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ಇದೇ ಒಂದು ಭಾಷೆಗಾಗಿ ನಮ್ಮ ಈ ಹಿಂದಿ ಭಾಷೆ ಈ ರೀತಿ ಹೇರಿಕೆ ಮಾಡಬಾರ್ದು ನಮ್ಮ ಎಲ್ಲ ರಾಜ್ಯಗಳ ಅಂತ ಹೇಳಿ ಎಲ್ಲ ರಾಜ್ಯದ ಮುಖಂಡರುಗಳು ಆಯಾ ಪ್ರಾದೇಶಿಕ ಎಲ್ಲ ಭಾಷೆಗಳ ಏನು ಒಂದು ವ್ಯವಸ್ಥೆ ಐತಿ ಅವರಿಗೆ ಒಂದು ಮಾನ್ಯತೆ ಕೊಟ್ಟು ಇಂಥ ತಮ್ಮ ಹೇರಿಕೆ ಮಾಡೋದಾಗ್ಲಿ ಎಲ್ಲ ಒತ್ತಾಯ ಪೂರ್ವಕವಾಗಿ ಸರ್ಕಾರದ ಒಂದು ದುರುಪಯೋಗ ಪಡ್ಕೊಂಡು ಈ ಒಂದು ಭಾಷೆ ತಂದುವಲ್ಲಿ ಸೇರಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಜನರಿಗೆ ಅನ್ಯಾಯ ಮಾಡಿಕೊಡ್ಬಾರ್ದು ಅಂತೇಳಿ ಶೀಘ್ರದಲ್ಲಿ ಕರ್ನಾಟಕ ಭವನದಲ್ಲಿ ದಕ್ಷಿಣ ಕರ್ನಾಟಕದ ಎಲ್ಲ ಬರುವಂತ ಎಲ್ಲ ರಾಜ್ಯಗಳ ಮುಖಂಡರು ಸೇರಿ ಒಂದು ದೊಡ್ಡ ಸಭೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ಈಗ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಮಾಡೋರಿದ್ದಾರೆ. ಈಗ ಎಲ್ಲರೂ ಕೇಳ್ತಿದ್ರು ಭೂ ಮಾಫಿಯಾ ತಳಿ ಕೇಳ್ತಿದ್ರು, ಲ್ಯಾಂಡ್ ಮಾಫಿಯಾ ತಳಿ ಕೇಳ್ತಿದ್ರು, ಅಷ್ಟೇ ಹೋಗಿ ಮಾಫಿಯಾ ಅಂದ್ರ ಅದು ಆ ರೀತಿ ಅವರು ತಂದು. ಯಾಕಂದ್ರೆ ಯಾವುದೇ ಒಂದು ಕಾನೂನು ಚೌಕಟ್ಟಿನಲ್ಲಿ ಇರ್ಲಾದಂತ ಕೆಲಸ ಏನಿರ್ತಾವಲ್ಲ, ಕಾನೂನು ಒಳಗ ಸಂವಿಧಾನಬದ್ಧವಾಗಿ ಏನ್ ಕೆಲವೊಂದು ಕೆಲಸ ಇರೋದಿಲ್ಲ, ಅವೆಲ್ಲ ಮಾಫಿಯಾ ಒಳಗೆ ಬಂದ್ಬಿಡ್ತಾವ. ಒತ್ತಾಯ ಪರವಾಗಿ ಇರುದು ಏನು ಭಾಷೆ, ಮತ್ತ ಅವ್ರು ಆ ರೀತಿ ಭಾಷೆಯನ್ನು ತಂದ್ ಸಹಿತ ಮಾಫಿಯಾ ಮೂಲಕ ಅವ್ರು ಎಲ್ಲಾರು ತಂದು ಯಾವುದೇ ವಿಷಯ ಇರ್ಲಿ, ಅದು ಭಾಷೆ ಇರ್ಲಿ ಅಥವಾ ಇನ್ನಿತರ ಏನೇ ವಿಷಯ ಇದು ಸಹಿತ ಯಾವ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವ ಕಾರ್ಯ ನಡೆದಿಲ್ಲ ಅದು ಮಾಫಿಯಾ ಒಳಗೆ ಬಂದ್ಬಿಡ್ತಾವಲ್ಲ. ಸರ್, ಈಗ ರಾಜ್ಯಪಾಲ್ ಎಲ್ಲೋ ಒಂದ್ ಕಡೆ ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. ಹೌದು, ಅದೇ ನಾವು ಅದೇ ಮನೆಯೋದ್ರ ಬರ್ದೇ ಬಿಟ್ಟೇವೆ. ಅದಾಗ ಸ್ಪಷ್ಟವಾಗಿ ಹೇಳ್ಬಿಟ್ಟೆ ನಾವು, ಸಾಮ್ರಾಜ್ಯಶಾಹಿ ಒಳಗ ಅವರಿಗೆ ಅವ್ರದ್ದು ಯಾವ್ದು ಏಜೆಂಟ್ರಾಗಿ ಕೇಂದ್ರ ಸರ್ಕಾರದ ಒಂದು ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಅದಕ್ಕೆ ಅಂಥವ್ರು ಆ ಸಂವಿಧಾನಬದ್ಧವಾಗಿ ಹುದ್ದೆ ಒಳಗ ಅವರು ಮುಂದುವರಿಲಿಕ್ಕೆ ಅವರಿಗೆ ನೈತಿಕತೆ ಇಲ್ಲ ಅಂತ ಹೇಳಾಗುತ್ತೆ. ರಾಜ್ಯಪಾಲರಿಗೆ ಹೋರಾಟದ ಮೂಲಕ ತಮಗೆ ಹೋರಾಟದ ಮೂಲಕ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ? ಇಲ್ಲ, ಈಗ ಅದೇ ನಾವು ಮನವಿ ಏನ್ ಮಾಡ್ಯಾವ ಅಂದ್ರೆ ಅವು ಈಗಾಗಲೇ ನಾವು ಸಂದೇಶ ಮೊದಲು ಸ್ವಲ್ಪ ಕೆಲವೊಂದು ವಿಷಯ ಒಳಗ ನಾವು ನಾಮಫಲಕ ಬಂದಾಗ ವಿಷಯ ಒಳಗೂ ಕೆಲವರು ಬೇರೆ ಉತ್ತರ ಭಾರತೀಯ ವ್ಯಾಪಾರಸ್ಥರು ಇವರು ಕೆಲವರು ಕಂಪ್ನಿದವರು ಕೂಡಿ ರಾಜ್ಯಪಾಲಕ್ಕೆ ಹೋಗಿ ಕೋರ್ಟಿಗೆ ಹೋಗಿ ಏನೇನು ಅದು 60% ನಾಮಫಲಕಗಳು ಮಾಡಿದ್ರು. ಅದರ ವಿರುದ್ಧ ಮಾಡಿದಾಗೂ ನಾವು ಇದು ಹೋರಾಟ ಮಾಡಿ ರಾಜ್ಯಪಾಲಗಳು ನಿನ್ನೆ ತಾನೇ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ ಹಾಕುವಂತ ಕೆಲಸನೂ ನಿನ್ನೆ ಮಾಡಿದ್ದಾರೆ. ಈ ರೀತಿ ಅವರಿಗೆ ಒಂದು ಈಗಾಗಲೇ ಒಂದು ಸಂದೇಶ ನಾವು ಮುಟ್ಸೇವೆ. ಮತ್ತೊಮ್ಮೆ ನಾವು ಎಲ್ಲಾ ಕಡೆ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಕೂಡ ನಮ್ಮ ರಕ್ಷಣಾ ವೇದಿಕೆಯಿಂದ ಕರವೆಯಿಂದ ಇವತ್ತು ಮಾನ್ಯ ರಾಜ್ಯಪಾಲರು ಇನ್ನೊಮ್ಮೆ ಮತ್ತೊಮ್ಮೆ ವಿನಂತಿ ಕೂಡ ಮಾಡ್ತೇವೆ. ಯಾಕಂದ್ರೆ ಅವರು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡೋದು ಬೇಡ, ಸಂವಿಧಾನಬದ್ಧವಾದಂತ ಹುದ್ದೆಯಲ್ಲಿ ಇತಿಮಿತಿಯಲ್ಲಿ ಕೆಲಸ ಮಾಡ್ಬೇಕಂತೇಳಿ ನಾವು ಅವರು ಮನವಿ ಮಾಡೋಣ. ನೀವು ಅಂದ್ರಿ ಕನ್ನಡ ಮಾತಾಡ್ಲಾರ್ದವ್ರು ನಿಮ್ ಗಮನಕ್ಕೆ ಬಂದ್ರೆ ಅವ್ರ ಮೇಲೆ ನೀವು ಆಕ್ಷನ್ ತೊಗೊಳ್ಳಿ ಅಂದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಈಗ ದೊಡ್ಡ ದೊಡ್ಡ ಹೋಟೆಲ್ಸ್ ನಲ್ಲಿ ಎಲ್ಲರೂ ಹೊರಗಿಂದ ಬಂದಾರೆ, ಅವ್ರಿಗೆ ಕನ್ನಡನೇ ಬರಲ್ಲ. ನೀವು ಯಾವ್ದ್ರ ದೊಡ್ಡ ಹೋಟೆಲ್ಸ್ ಹೋಗಿ ನೋಡಿ ಬರಲ್ಲ, ಅವ್ರ ಮೇಲೆ ನಿಮ್ ಏನ್ರಿ? ಈಗ ನಾವು ಅದೇ ಹೇಳಕತ್ತೇವಲ್ಲ, ಈಗ ನಾವ್ ಏನ್ ಮಾಡ್ತೀವೋ ಅಲ್ಲಿ ಎಲ್ಲಾ ಕಡೆ ಹೋಗಿ ಅದೇ ನಾವು ಕನ್ನಡ ಬರೋರಿಗೆ ಮತ್ತು ಈ ನಾಡಿನ ಜನರಿಗೆ ಒಂದು ಇದು ಕೊಡ್ಬೇಕು, ಹುದ್ದೆ ಕೊಡುವಂತ ಕೆಲಸ ಹೇಳ್ತೇವೆ. ಅದನ್ನ ಏನದ ನಾವು ಕಾರ್ಮಿಕ ಇಲಾಖೆದವರಾಗ್ಲಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೇವೆ. ಅದು ಇವು ಯಾರ್ಯಾರು ಇಲ್ಲಿ ಉದ್ಯೋಗ ಮಾಡೋರು ಏನು ಬೇರೆ ರಾಜ್ಯದ ಬಂದು ಏನ್ ಮಾಡತ್ತಾರ, ನಮ್ಮ ಭಾಷೆ ಬರ್ತಾ ಇಲ್ಲ, ಅದು ಭಾಷೆಗೆ ಕಲಿಸ್ಬೇಕು. ಅವರು ಯಾರು ಮಾಲಕರನ್ನ ತಗೊಂಡಿರ್ತಾರಲ್ಲ ಅವ್ರ ಏನದ ಆ ಭಾಷೆ ಕಲಿಸುವಂತ ವ್ಯವಸ್ಥೆ ಮಾಡ್ಬೇಕು ಅವರಿಗೆ. ಇಲ್ಲದ್ರದ ಕನ್ನಡ ಬರೋರಿಗೆ ಏನದ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅವರಿಗೆ. ಸರ್, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಹಿಂದಿ ಬಳಕೆ ಆಗಬೇಕು ಅಥವಾ ಬೇಡ? ಹಿಂದಿ ಬಳಕೆ ಯಾಕೆ ಆಗೋದು ಪ್ರಶ್ನೆ ಬರೋದಿಲ್ಲ. ನಮ್ಮ ಕನ್ನಡ ನಾವು ಹಿಂದಿ ಯಾವುದೇ ಒಂದು ಭಾಷೆಗಾಗ್ಲಿ ಯಾವುದೇ ಒಂದು ಜಾತಿಗೆ ಧರ್ಮಕ್ಕೆ ಒಂದು ಯಾವ್ದು ಭಾಷೆಗೆ ನಮ್ಮ ಕರ್ನಾಟಕ ರಕ್ಷಣಾ ವಿರೋಧ ಮಾಡಿಸ್ತಾ ಇವತ್ತು ಏನು ನಮ್ದೇನದ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರನ್ನೇ ಸಾರ್ವಭೌಮ ಇಲ್ಲಿ ಏನು. ಮತ್ತೆ ಇಲ್ಲಿ ಭಾಷೆ ಕನ್ನಡ ಇರೋ ಇದಕ್ಕೆ ಹೆಚ್ಚು ಮೊದಲನೇ ಪ್ರಾತಿನಿಧ್ಯ ಸಿಗಬೇಕು. ಅದು ಬಿಟ್ಟು ನೀವೆಲ್ಲ ಹಿಂದಿ ಬಂದು ಇಲ್ಲಿ ನಾವು ಹೇರಿಕೆ ಮಾಡ್ತೀನಿ ಅಂದ್ರೆ ತಪ್ಪಾಗ್ತದೆ.